ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ 2ನೇ ವಾರದ ಉತ್ತಮ ಯಾರು, ಅದರ ಜೊತೆಗೆ ಕಳಪೆ ಯಾರು ಅನ್ನುವಂತಹ ಒಂದು ಪ್ರೋಮೋನು ಈಗ ತಾನೇ ಜಸ್ಟ್ ಆಗಿ ನಮ್ಮ ಕಲರ್ಸ್ ಕನ್ನಡ ಪೇಜ್ ಗಳಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆ ಒಂದು ಪ್ರೋಮೋದ ಕಂಪ್ಲೀಟ್ ರಿವ್ಯೂ ಅನ್ನ ನೋಡ್ಕೊಂಡ್ಬಿಡೋಣ. ಇನ್ನು ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ. ನೇರವಾಗಿ ವಿಷಯಕ್ಕೆ ಬರೋಣ. ಈಗ ನಿಮಗೆಲ್ಲರಿಗೂ ಕೂಡ ಗೊತ್ತಿರಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮೊದಲನೇ ವಾರದಲ್ಲಿ ಯಾವುದೇ ರೀತಿಯಾಗಿ ಉತ್ತಮ ಹಾಗೆ ಕಳಪೆಯನ್ನು ಕೊಟ್ಟಿರಲಿಲ್ಲ ಅಂತಾನೆ ಹೇಳ್ಬೋದು. ನಾವು ಈ ಸಲ ಜೈಲು ಕೂಡ ಇಲ್ಲದೆ ಇರುವ ಕಾರಣ ನಾವು ಯಾರು ಕೂಡ ಈ ಸೀಸನ್ ಇಡೀ ಪೂರ್ತಿ ಉತ್ತಮ ಮತ್ತು ಕಳಪೆ ಇರೋದಿಲ್ಲ ಅಂತ ನಾವೆಲ್ಲರೂ ಕೂಡ ಅಂದುಕೊಂಡಿದ್ವಿ. ಆದ್ರೆ ಅದು ಆಗಲಿಲ್ಲ ಅಂತಾನೆ ಹೇಳ್ಬೋದು. ಈಗ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಗಾರ್ಡನ್ ಏರಿಯಾದಲ್ಲಿ ಒಂದು ಸೆಟ್ ರೀತಿಯಲ್ಲಿ ಅದನ್ನು ಶನಿವಾರ ಮಾತ್ರ ಇಡುವಂತೆ ಮಾಡಿದ್ದಾರೆ. ಉಳಿಕಿದ ಟೈಮ್ ನಲ್ಲಿ ಅದನ್ನು ತೆಗೆದುಕೊಂಡು ಹೊರಗಡೆ ಇಡುವಂತ ಒಂದು ಸಿಸ್ಟಮ್ ಮಾಡಿಕೊಂಡು ಈ ಜನ ಒಂದು ಜೈಲನ್ನು ನಿರ್ಮಾಣ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ದಿನದ ಮಟ್ಟಿಗೆ ಮಾತ್ರ, ಅಂದರೆ ಕಳಪೆ ಅನೌನ್ಸ್ಮೆಂಟ್ ಆಗೋಕ್ಕಿಂತ ಮೊದಲು ಅದನ್ನು ರೆಡಿ ಮಾಡಿ ಒಂದು ಟಾಸ್ಕ್ ರೀತಿ ರೆಡಿ ಮಾಡಿ ಇಟ್ಕೊಳ್ತಾರೆ. ಅವ್ರದ್ದು ವಾಸ ಆದ್ಮೇಲೆ ಅದನ್ನು ತೆಗೆದುಕೊಂಡು ಮತ್ತೆ ಹೊರಗಡೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇಡ್ತಾರೆ ಅಂತಾನೆ ಹೇಳ್ಬೋದು. ಈ ಸಿಸ್ಟಮ್ ನಲ್ಲಿ ಈ ವರ್ಷದ ಈ ಸೀಸನ್ ಜೈಲನ್ನು ನಿರ್ಮಾಣ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ನೇರವಾಗಿ ನೇರ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬೆಳಿಗ್ಗೆ ನಾನು ಒಂದು ವಿಡಿಯೋನು ಕೂಡ ಮಾಡಿದ್ದೆ. ನನ್ನ ಪ್ರಕಾರ ಈ ವಾರದ ಉತ್ತಮ ಯಾರು, ಅದರ ಜೊತೆಗೆ ಕಳಪೆ ಯಾರು ಅನ್ನುವಂತ ವಿಡಿಯೋನು ಕೂಡ ಮಾಡಿದ್ದೆ. ಅದನ್ನು ಯಾರ್ಯಾರೆಲ್ಲ ಹೋಗಿ ನೋಡಿಲ್ಲ ಹೋಗಿ ನೋಡಿ ಅಂತ ಕೇಳ್ಕೊತಾ ಈ ಒಂದು ಪ್ರೋಮೋದ ವಿಚಾರಕ್ಕೆ ಬರೋಣ. ಈಗ ಇಲ್ಲಿ ಎಲ್ಲರೂ ಕೂಡ ನೋಡ್ತಾ ಇರ್ಬೋದು. ಪ್ರೋಮೋದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತದೆ ಈ ವಾರದ ಒಂದು ಕಳಪೆ ಯಾರಪ್ಪ ಅಂದ್ರೆ ಅದು ರಾಶಿಕಾ ಶೆಟ್ಟಿ, ಅದರ ಜೊತೆಗೆ ಮಂಜು ಭಾಷಿಣಿ ಅವರ ಒಂದು ಜೋಡಿ. ರಾಶಿಕಾ ಶೆಟ್ಟಿ ಹಾಗೆ ಮಂಜು ಭಾಷಿಣಿ ಅವರ ಜೋಡಿ ಈ ವಾರದ ಕಳಪೆಯನ್ನಾಗಿ ಇಡೀ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲಿ ನೋಡ್ತಾ ಹೋಗೋದಾದ್ರೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ಈ ಒಂದು ಡಿಸಿಷನ್ ಅಲ್ಲಿ ಮೇನ್ ಮುಖ್ಯ ಪಾತ್ರ ವಹಿಸಿದ್ದು ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಶಿಕಾ ಶೆಟ್ಟಿ ಅದರ ಜೊತೆಗೆ ನಮ್ಮ ಮಂಜು ಭಾಷಿಣಿ ಅವರಿಗೆ ತುಂಬಾನೇ ಅಪೋಸಿಟ್ ಆಗಿರೋದು ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ಅಶ್ವಿನಿ ಗೌಡ ಅವರಲ್ಲಿ ಎಷ್ಟರ ಮಟ್ಟಿಗೆ ಒಂದು ಪವರ್ ಇದೆ ಅಂದ್ರೆ ಇಡೀ ಮನೆಯವರು ತಾವು ಹೇಳಿದ ಡಿಸಿಷನ್ ಅನ್ನು ಎಲ್ಲರೂ ಕೂಡ ಎಲ್ಲರ ಬಾಯಲ್ಲಿ ಹೇಳಿಸುವ ಮಟ್ಟಿಗೆ ಅಷ್ಟರ ತಾಕತ್ತನ್ನು ಈಗ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಂಡಿರುವಂತ ಸ್ಪರ್ಧೆ ಅಂದರೆ ಅದು ಅಶ್ವಿನಿ ಗೌಡ ಅಂತ ಹೇಳ್ಬೋದು. ನಮ್ಮ ಎಪಿಸೋಡ್ ಬರೋವರೆಗೂ ಕೂಡ ನಾವು ವೇಟ್ ಮಾಡಿ ನೋಡೋಣ. ಇದು ನಮ್ಮ ಅಶ್ವಿನಿ ಗೌಡರ ಇನ್ಫ್ಲೂಯೆನ್ಸ್ ಇಂದಾಗಿ ಇವರು ಕಳಪೆಗೆ ಹೋದ್ರ ಅಥವಾ ಎಲ್ಲರೂ ಕೂಡ ತಮ್ಮ ಸ್ವಯಂ ನಿರ್ಧಾರದಿಂದ ಕಳಪೆಯನ್ನು ಹಾಕಿ ಅವರು ಕಳಪೆಗೆ ಹೋದ್ರ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಒಟ್ನಲ್ಲಿ ಈ ವಾರದ ಕಳಪೆ ಅಂದ್ರೆ ನಮ್ಮ ರಾಶಿಕಾ ಶೆಟ್ಟಿ ಹಾಗೆ ಮಂಜು ಭಾಷಿಣಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಉತ್ತಮ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಪ್ರೋಮೋದಲ್ಲಿ ಯಾವುದೇ ರೀತಿಯಾಗಿ ಹಿಂಟ್ ಅನ್ನು ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಯಾರು ಆಗ್ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಈ ವಾರದ ಉತ್ತಮ ಯಾರಪ್ಪ ಅಂದ್ರೆ ಇಷ್ಟೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ಲಿಕ್ಕೆ ಎಂಟರ್ಟೈನ್ಮೆಂಟ್ ಸಿಗಲಿಕ್ಕೆ ಮೇನ್ ರೀಸನ್ ಆಗ್ತಾ ಇರೋದು ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ನನ್ನ ಪ್ರಕಾರ ಈ ವಾರದ ಒಂದು ಉತ್ತಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ನನ್ನ ಪ್ರಕಾರ ಕಳಪೆ ಕಾಕ್ರೋಶ್ ಅವರಾಗಿದ್ರು. ಆದ್ರೆ ಬಿಗ್ ಬಾಸ್ ಮನೆಯವರ ಪ್ರಕಾರ ರಾಶಿಕಾ ಶೆಟ್ಟಿ ಹಾಗೆ ಮಂಜು ಭಾಷಿಣಿ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಮತ್ತೆ ಕಳಪೆ ಯಾರು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಇವರಿಗೆ ಯಾರ್ಯಾರೆಲ್ಲ ಯಾವ ರೀಸನ್ ಅನ್ನು ಕೊಟ್ಟು ಕಳಪೆಗೆ ಹಾಕ್ತಾರೆ, ಅದರ ಜೊತೆಗೆ ಈ ವಾರದ ಉತ್ತಮಕ್ಕೆ ಯಾರ್ಯಾರೆಲ್ಲ ಯಾವ ಕಾರಣವನ್ನು ಕೊಡ್ತಾರೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.